ಹಾ 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 ಗುರು ಗೈಸ್ ನೋಡ್ರಿ ಇದು ಲಿಟ್ರಲಿ ಇದೆ ಆಡ್ತಿರೋದು. ಗಂಟ್ಗಟ್ಲೆ ಪಿ ಸಿ ಮುಂದೆ ಎಡಿಟಿಂಗ್ ಹೆಸರಲ್ಲಿ ಕುತ್ಕೊಂಡು ಸಿಕ್ಕಾಬಟ್ಟೆ ಬಾಡಿ ಪೇನ್ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಹಂಗೆ ಅಮೆಝಾನ್ ಅಲ್ಲಿ ನಮ್ಮ ನೋವಿಗೆ ಏನಾದ್ರೂ ಮುಲಾಮ್ ಇದೆಯಾ ಅಂತ ಹುಡುಕ್ತಾ ಇರ್ಬೇಕಾರೆ ಇದು ಯಾವ್ದೋ ಒಂದು ಮಿನಿ ಮಸಾಜ್ ಸ್ಟಿಕ್ ಅಂತ ಸಿಕ್ತು. ಸೊ ಈ ತರ ಇದೆ ಬಾಕ್ಸ್. ಪಟ್ ಅಂತ ಹೇಳ್ಬಿಟ್ಟು ಇದನ್ನ ಅನ್ಬಾಕ್ಸ್ ಮಾಡೋಣ, ಟೆಸ್ಟ್ ಮಾಡೋಣ ಯಾವ ಲೆವೆಲ್ ಮಸಾಜ್ ಮಾಡುತ್ತೆ ಅಂತ ನೋಡೋಣಂತೆ. ಕೇವಲ 99 ರೂಪಾಯಿ, 99 ರುಪೀಸ್ ಓನ್ಲಿ. ಉದ್ರೋಗಿದೆಯಾ ಒಳಗೆ? ಅಯ್ಯೋ ಹೌದು ಗುರು, ಒಳಗಡೆ ಏನೋ ಐತೆ. ಕವರ್ ಬಿಟ್ಟು ಹೊರಗಡೆ ಇಲ್ಲ ಇಲ್ಲ. ಪರ್ಚೇಸ್ ಮಾಡಿದ್ದಕ್ಕೆ ಒಂದು ಥ್ಯಾಂಕ್ ಯು ನೋಟ್ ಇದೆ. ಇದೇನೋ ಒಂದಿದೆ, ಆಕ್ಚುಲಿ ಏನಿದು ಅಂತ ಗೊತ್ತಿಲ್ಲ. ಇಲ್ಲಿ ಏನೋ ರೀಡಿಂಗ್ಸ್ ಎಲ್ಲ ಇದೆ, ನೋಡೋಣ. ಅಂಡ್ ಅದ್ರ ಜೊತೆಗೆ ಕೇಬಲ್ ಇದೆ ಚಾರ್ಜ್ ಮಾಡೋದಕ್ಕೆ. 99 ರೂಪಾಯಿಗೆ ಸಿಕ್ ನನಗೆ ಅಮೆಝಾನ್ ಅಲ್ಲಿ. ಜಾಸ್ತಿ ಕಾಸ್ಟ್ಲಿ ಏನಲ್ಲ. ನೀವೇನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇನೆ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಪರ್ಚೇಸ್ ಮಾಡಬಹುದು. ಇದೊಂಥರ ಚಿಟ್ಟೆ ರೆಕ್ಕೆ ತರ ಇದೆ ನೋಡಿ, ಹೆಂಗಲಾಡ್ತಾ ಇದೆ. ಇಲ್ಲಿ ಮುಂದ್ಗಡೆ ಒಂದೆರಡು ಹುಕ್ ತರ ಕೊಟ್ಟಿದ್ದಾರೆ, ಅಂಡ್ ಅದೇ ತರ ಇದ್ರ ಹಿಂದೆನೂ ಒಂದು ಹುಕ್ ತರ ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಅವೆರಡನ್ನು ಜಾಯಿನ್ ಮಾಡಬೇಕು. ಯಾವ್ದು ಆಗ್ತಾನೆ ಇಲ್ಲ, ಮುರುಗಿರ್ದೋದತ್ತು ಜಾಯಿನ್ ಮಾಡೋ ಜೋಶಲ್ಲಿ ನಾನು. ಬಾ ಆಯ್ತು. ಫೈನಲ್ ಆಗಿ ಪ್ರಾಡಕ್ಟು ಈ ತರ ಇದೆ. ಮುಂದೆಯಿಂದ ಹಿಂಗೆ, ಹಿಂದೆಯಿಂದ ಹಿಂಗೆ ಕಾಣುತ್ತೆ. ಹಿಂದ್ಗಡೆ 2 ಲೇಯರ್ಗಳಿದಾವೆ. ಓಕೆನಾ, ತೆಗೆದ್ಬಿಡೋಣ. ಅಂಡ್ ಇದೆರಡು, ಈ ಪಾರ್ಟು ಅಂಡ್ ಈ ಪಾರ್ಟು ಸ್ಟಿಕ್ಕರ್ ನೋಡಿ ಅಂಟ್ತಾ ಇದೆ. ಓಕೆನಾ, ಸೊ ಅದನ್ನ ಎಲ್ಲಿ ಸ್ಟಿಕ್ ಮಾಡ್ಕೊಬೇಕು ಅಂದ್ರೆ, ಎಲ್ಲಾದ್ರೂ ನಿಮಗೆ ಬಾಡಿನಲ್ಲಿ ಪೇಯ್ನ್ ಎಲ್ಲಿ ಬರುತ್ತೆ ಆ ಜಾಗದಲ್ಲಿ ಸ್ಟಿಕ್ ಮಾಡ್ಕೊಬೇಕು. ಕೂದಲ ಮೇಲೆ ಸ್ಟಿಕ್ ಮಾಡ್ಕೊಂಡೆ ಕೂದಲು ಕಿತ್ಕೊಂಡ್ಬರುತ್ತೆ ಕೀಳ್ಬೇಕಾದ್ರೆ. ನೋಡೋಣ ಆನ್ ಹೆಂಗಪ್ಪ ಮಾಡೋದು. ಯಾವ್ದು ಗುರು ಇದು, ಆನೆ ಆಯ್ತಾ ಇಲ್ಲ. ನಾನು ಫಸ್ಟೇ ಆನ್ ಮಾಡಿ ವರ್ಕಿಂಗ್ ಹೆಂಗೆ ತಿಳ್ಕೊಂಡು ಅದಾದ್ಮೇಲೆ ಅಂಟಿಸ್ಕೊಬೇಕಾಗಿತ್ತು. ಓಬಾ ಒಬ್ಬೊಬ್ಬೊಬ್ಬ ಅಕ್ಕನ್ ಯಾವ್ದು ಗುರು ಇದು. ಶಿಟ್, ಕರೆಂಟ್ ಹೊಡೀತು ಗುರು. ಲಿಟ್ರಲಿ ಲೈಟ್ ಆಗಿ, ಅದೇ ಜೋರಾಗಲ್ಲ ಬಟ್ ಚುಚ್ಚದಾಗ ಆಯ್ತು 2 ಕಡೆನು. ನನ್ನ ಕೈ ಬೇರೆ ಹಿಂಗ್ ಹಿಡ್ಕೊಂಡಿದ್ನಾ, ಇದು ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಇದು ಒಳ್ಳೆ ಹೆಂಗ್ ಗೊತ್ತಾ, ಸಿನಿಮಾದಲ್ಲೆಲ್ಲ ಎದೆ ಮೇಲೆ ಹಿಂಗ್ 2 ಮಿಷಿನ್ ಹಾಕ್ಬಿಟ್ಟು ಹಿಂಗ್ ಇಡ್ತಾರಲ್ಲ, ಢಗ್ ಅಂತ ಎದೊಳ್ತಾರಲ್ಲ, ಹಂಗಾಯ್ತು ಗುರು ಇದು. ಯಾವ ಮಸಾಜ್ ಕೊಡುತ್ತೋ ಬಿಡುತ್ತೋ ಇದು. ಫಸ್ಟ್ 1 ಪಾಯಿಂಟ್ ಇಡೋಣ. ಗೈಸ್ ಸೀರಿಯಸ್ ಆಗಿ ಇದು ಮಸಾಜ್ ಕೊಡ್ತಾ ಇಲ್ಲ, ಇದೇನೋ ಸ್ವಲ್ಪ ಸೌಂಡ್ ಬರ್ತಾ ಇದೆ. ಕರೆಂಟ್ ಹೊಡೆದಾಗ ಹೆಂಗಾಗುತ್ತೆ ಆ ಥರ ಒಂದು ತುಂಬಾ ಸಣ್ಣ ಲೆವೆಲಲ್ಲಿ ಕರೆಂಟ್ ಹೊಡೆದಾಗ ಆಗ್ತಾ ಇದೆ. ಲಿಟ್ರಲಿ ನಾನು ಗೊತ್ತಾಗ್ಲಿಲ್ಲ. ಓಕೆನಾ, ಸುಮ್ಮನೆ ಪ್ಲಸ್ ಹೊತ್ಬಿಟ್ಟೆ. 7ಕೋ 8ಕೋ ನನಗೆ ಹೊಡೆದ್ಬಿಡ್ತು. ಹೆಂಗಾಗುತ್ತೆ ಹೇಳಿ ಆ ಥರ ಹೊಡೆದಾಗ. ಇವಾಗ 1ಕ್ಕೆ ಕರೆಕ್ಟ್ ಆಗಿದೆ, ಇನ್ನೊಂದು ಮಾಡೋಣ. ಹೌದು ಗುರು, ನೋಡ್ರಿ ಇಲ್ಲಿ ಗೈಸ್, ನೋಡ್ರಿ ಗೈಸ್, ಕಾಣ್ತಾ ಇದೆಯಾ ನನ್ನ ಕೈ ಶೇಕ್ ಆಗ್ತಿರೋದು. ಇನ್ನೊಂದು ಜಾಸ್ತಿ ಮಾಡಂತೇಳಿ ಇವಾಗ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಓ ಮೈ ಗಾಡ್ ಝೀಲಾ, ನೋಡು ಗುರು ಇಲ್ಲಿ ಹೆಂಗ್ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ನಿಜ. ಆಕ್ಚುಲಿ ನೋಡಿ, ಹಾಕಿರೋದು ಇಲ್ಲಿ, ಬಟ್ ಎಫೆಕ್ಟ್ ಕೊಡ್ತಾ ಇರೋದು ಇಲ್ಲಿ. ನನಗೆ ಸ್ವಲ್ಪ ಒತ್ತಿಡ್ಕೊಬೇಕು, ಕರೆಕ್ಟಾಗಿ ಗಮ್ಮಿಲ್ಲ. ನೋಡ್ರಿ ಇಲ್ಲಿ, ಯಪ್ಪ ಯಾವ್ದು ಗುರು ಇದು. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜವಾಗ್ಲೂ ಒಂದು ಲೆವೆಲ್ ಮಸಾಜ್ ಮಾಡ್ದಂಗ ಆಯ್ತು. ನಿಮ್ಗೆ ಕಾಣ್ತಾ ಇದ್ಯಾ ಇಲ್ಲಿ ನನ್ನ ಕೈ ಆಗ್ತಿರೋದು? ಹಿಂಗ್ ನೋಡ್ತಿದ್ರೆ ಕಾಡುತ್ತೆ ಅನ್ಸುತ್ತೆ ನೋಡ್ರಿ. ಬರೀ 1 ಲೀಟರ್ ಅದ್ ನಾನು, ನನ್ನ ಕೈ ಆಟೋಮೆಟಿಕ್ ಆಗಿ ಆಡ್ತಾ ಇದೆ ಗುರು. ನೀವೇನಾಯ್ತು ಪ್ರೆಸ್ ಮಾಡಿದ್ರೆ? ಓ, ಟೆಸ್ಟ್ ಮಾಡ್ತೀನಿ, ಕೆರೆದಾಗ ಅನ್ಕೊಂಬಿಡ್ರಿ. 1ಕ್ಕೆ ಲೈಟಾಗಿ ಫೀಲ್ ಆಗ್ತಿದೆ, 2ಕ್ಕೂ ಲೈಟಾಗಿ ಫೀಲ್ ಆಗ್ತಿದೆ, 3 ಆಕ್ಚುಲಿ 3ಕ್ಕೂ ಫೀಲ್ ಆಗ್ತಿದೆ. ಒಂದ್ಸರಿ ಹಂಗೆ ಚೆಕ್ ಮಾಡೋದಕ್ಕೋಸ್ಕರ ಹೈಯೆಸ್ಟ್ ಎಷ್ಟಿದೆ ಅಂತ. ಮೋಸ್ಟ್ಲಿ 19. ನಾನು ಮುಟ್ಟಲ್ಲ ಗುರು, ಇದೇ ತಡ್ಕೊಳಕ್ ಆಗ್ತಾ ಇಲ್ಲ. 19ಕ್ಕೆ ಇಟ್ರೆ ಒಂಚೂರು ಇದೇನು ಮೂಮೆಂಟ್ ಕಾಣಲ್ಲ. ಇದು ಬಾಡಿ ಕಾಂಟ್ಯಾಕ್ಟಿಗೆ ಬಂದರೆ, ನಮ್ಮ ಸ್ಕಿನ್ ಕಾಂಟ್ಯಾಕ್ಟಿಗೆ ಬಂದ್ರೆ ಮೋಸ್ಟ್ಲಿ ಆ ಮಿನಿ ಕರೆಂಟ್ ಶಾಕ್ಗಳು ಹೊಡಿಯೋದು. ಯಪ್ಪ ಸರಿಯಾಗಿ ಹೊಡಿಯುತ್ತೆ ಗುರು. ಬಟ್ ಇದೆಷ್ಟು ಸೇಫು ಏನ್ ಕತೆ ಒಂಚೂರು ನನಗೆ ಗೊತ್ತಿಲ್ಲ. ಅಮೆಝಾನಲ್ಲಿ ಇತ್ತು, ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದು. ಆದ್ರೂ ಏನು ಹೇಳಿ, ನಾನು ಸ್ವಲ್ಪ ಮಸ್ಕ್ಯುಲರ್ ಆಗಿರೋರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ ಅನ್ಸುತ್ತೆ. ಅಯ್ಯಪ್ಪ
2 ಫಸ್ಟು 0 ಮಾಡ್ಬಿಡೋಣ, ಮೆಂಟಲಿ ಪ್ರಿಪೇರ್ ಆಗೋಣ. ಇವಾಗ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬಂದಿದೆ, ಏನಾಗಲ್ಲ ಅಷ್ಟೇ ಅಲ್ವಾ ಅಂತ. ಹಾ 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 ಗುರು ಗೈಸ್ ನೋಡ್ರಿ, ಇದು ಲಿಟ್ರಲಿ ಇದೆ ಆಡ್ತಿರೋದು. ಒಬ್ಬ ಒಬ್ಬ ದೇವ್ರೆ ಗೈಸ್, 1ರಲ್ಲಿ ಇಟ್ಟಿರೋದು ನಾನು. ಈ ತರ ಒಂದು ಮಸಾಜರ್ನ ನಾನು ಇಡೀ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ. ನನ್ನ ಕೈನೇ ಅಲ್ಲಾಡಿಸ್ತೈತೆ ಗುರು. ಅದೇ ಇದು ಲೂಸ್ ಮಾಡ್ತೀನಿ ನೋಡ್ರಿ, ಲೂಸ್ ಮಾಡಿದ್ರೆ ಏನು ಅಲ್ಲಾಡಲ್ಲ. ಇದು ಬಾಡಿ ಕಾಂಟ್ಯಾಕ್ಟಿಗೆ ಬರ್ಬೇಕು, ಅದೊಂಥರ ಸ್ಟಾರ್ಟಿಂಗ್ ಅಲ್ಲಿ ಕರೆಕ್ಟಾಗಿ ಪಟ್ ಅಂತ ಶಾಕ್ ಕೊಟ್ಟಂಗೆ ಆಗುತ್ತೆ, ಆಮೇಲೆ ಒಂದು ಲೆವೆಲ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ನೋಡ್ರಿ ಹೆಂಗಾಡ್ತೈತೆ ನನ್ನ ಕೈ. ಕೆಳಗಡೆ ತನಕನೂ ಶಿವರ್ ಆಗ್ತಾ ಇದೆ, ಕಾಣ್ತಿದ್ಯಾ? ಯಪ್ಪ, 2ರಲ್ಲಿ ಇಟ್ಬಿಟ್ಟೆ ಈ ಪವರು. ಅದೇ ಏನಾದ್ರೂ 19ಕ್ಕೆ ಇಟ್ರೆ ಹೆಂಗಿರುತ್ತೆ ಹೇಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಪ್ರಕಾರ ನೀವು ಇದನ್ನ ಕೈಗೆ ಯೂಸ್ ಮಾಡ್ಬೋದು, ಶೋಲ್ಡರ್ಗೆ ಯೂಸ್ ಮಾಡ್ಬೋದು, ಬ್ಯಾಕ್ಗೆ ಯೂಸ್ ಮಾಡ್ಬೋದು, ಕಾಲಿಗೆ ಯೂಸ್ ಮಾಡ್ಬೋದು. ನಿಮ್ಗೆ ಎಲ್ಲಾರು ಪೇನ್ ಇದ್ರೆ ಅಂತ ಜಾಗದಲ್ಲಿ ಯೂಸ್ ಮಾಡ್ಬೋದು. ಇಲ್ಲೇ ಒಂದು ಲೆವೆಲ್ ಕೈಗೆ ಯೂಸ್ ಮಾಡೋದಕ್ಕೇನೆ ಒಂದು ಸ್ವಲ್ಪ ಏರುಪೇರು ಆಗುತ್ತೆ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ಬಿಟ್ರೆ ಸೆನ್ಸಿಟಿವ್ ಪಾರ್ಟ್ ಅಲ್ಲಿ ನಾನು ಹೇಳೋದಿಲ್ಲ, ಸಜೆಸ್ಟ್ ಮಾಡೋದಿಲ್ಲ ಇದನ್ನ ತಗೊಳ್ಳಿ ಬಿಡಿ ಅಂತ ಅಂದ್ಬಿಟ್ಟು, ನಿಮ್ಮ ಇಷ್ಟ. ಬಟ್ ಈ ತರ ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು. ಸೊ ರಿವ್ಯೂ ಮಾಡಬೇಕು ಅಂತ ಅನ್ಕೊಂಡೆ, ರಿವ್ಯೂ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಅಂಡ್ ನೆಕ್ಸ್ಟ್ ಯಾವ್ದನ್ನ ರಿವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಹಾಕಿ, ಪ್ರಾಡಕ್ಟ್ನ ತರಿಸಿ ರಿವ್ಯೂ ಮಾಡ್ತೀನಿ. ಇದೊಂಥರ ಚಿಟ್ಟೆ ಎಲೆ ತರ ಇದೆ. ಚಿಟ್ಟೆ ಎಲೆ ಅಂತ, ಇದು ಯಾವುದೋ ಒಂದು ಬಟರ್ಫ್ಲೈ ಎಲೆ, ಐ ಮೀನ್ ಎಲೆ ಅಲ್ಲ, ಬಟರ್ಫ್ಲೈ ಇದು ಏನೇನೋ ಹೇಳ್ತಾ ಇದ್ದೀನಿ.